ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋಂಥ ವಿಷಯ ಸೆಕೆಂಡ್ ಪಿ ಯು ಟೆಂಟೇಟಿವ್ ಟೈಮ್ ಟೇಬಲ್. ಕರ್ನಾಟಕದಲ್ಲಿ ಓದ್ತಾ ಇರೋವಂಥ ಸೆಕೆಂಡ್ ಪಿ ಯು ಮಕ್ಕಳಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಟೆಂಟೇಟಿವ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಟೆಂಟೇಟಿವ್ ಟೈಮ್ ಟೇಬಲ್ ಅಂದರೆ ಪರ್ಮನೆಂಟ್ ಅಲ್ಲ. ಸೊ ಟೆಂಟೇಟಿವ್ ಆಗಿ ಒಂದು ಡೇಟ್ಸ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಏನಾಗುತ್ತೆ, ಇದು ಒಂದು 80% ಸೇಮ್ ಇರ್ಬೋದು ಅಥವಾ ವೇರಿ ಆಗ್ಬೋದು, ಚಾನ್ಸಸ್ ಇದೆ. ಬಟ್ ಇದನ್ನ ಟೆಂಟೇಟಿವ್ ಫಿಕ್ಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಬಂದಾಗ ಬನ್ನಿ ನೋಡೋಣ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವತ್ತಿದೆ ಅಂತ ಹೇಳ್ಬಿಟ್ಟು. ಫಸ್ಟು 25/4/2026 ಶನಿವಾರ ಕನ್ನಡ ಅರಬಿಕ್. ಸೊ ಟೈಮು 10 AM to 1 PM ಕೊಟ್ಟಿದ್ದಾರೆ. ಸೊ ಟೋಟಲ್ ಅವರ್ಸು 3 ಅವರ್ಸು. ಅದೇ ರೀತಿ 27/4/2026 ಸೋಮವಾರ ಆಪ್ಷನಲ್ ಕನ್ನಡ, ಲಾಜಿಕ್, ಅಕೌಂಟೆನ್ಸಿ, ಬಯಾಲಜಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಸಬ್ಜೆಕ್ಟ್ಗಳು ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟು, ಸೈನ್ಸು, ಆರ್ಟ್ಸು, ಕಾಮರ್ಸು ಅಥವಾ ಬೇರೆ ಏನು ಓದ್ತಾ ಇದ್ದೀರಾ ಅಂಥವ್ರಿಗೆ ಆ ಸಬ್ಜೆಕ್ಟ್ಸ್ಗಳನ್ನ, ನಿಮ್ಮ ಡೇಟ್ಸ್ಗಳನ್ನ ನೀವು ನೋಡ್ಕೊಳ್ಳಿ, ಯಾವ್ದು ಬಂದಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ 28/4/2026 ಟ್ಯೂಸ್ಡೇ ಪೊಲಿಟಿಕಲ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ 29/4/2026 ವೆಡ್ನೆಸ್ಡೇ ಮ್ಯಾಥಮೆಟಿಕ್ಸ್, ಹೋಮ್ ಸೈನ್ಸ್, ಬೇಸಿಕ್ ಮ್ಯಾಥ್ಸ್. ನೆಕ್ಸ್ಟ್ 30/4/2026 ಥರ್ಸ್ಡೇ ಎಕನಾಮಿಕ್ಸ್. ನೆಕ್ಸ್ಟ್ 1/5/2026 ಫ್ರೈಡೇ ಹಾಲಿಡೇ ಇದೆ. ಮತ್ತು 2/5/2026 ಸಾಟರ್ಡೆ ಹಿಸ್ಟ್ರಿ, ಕೆಮಿಸ್ಟ್ರಿ. ನೆಕ್ಸ್ಟ್ 3/5/2026 ಸಂಡೇ ಹಾಲಿಡೇ, ಒಂದು ಗ್ಯಾಪ್ ಕೊಟ್ಟಿದ್ದಾರೆ. ಮತ್ತು 4/5/2026 ಮಂಡೇ ಇಂಗ್ಲೀಷ್. ನೆಕ್ಸ್ಟ್ 5/5/2026 ಟ್ಯೂಸ್ಡೇ ಹಿಂದಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 6/5/2026 ವೆಡ್ನೆಸ್ಡೇ ಬಿಸ್ನೆಸ್ ಸ್ಟಡೀಸ್, ಫಿಸಿಕ್ಸ್, ಎಜುಕೇಷನ್. ನೆಕ್ಸ್ಟ್ 7/5/2026 ಥರ್ಸ್ಡೇ ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್ 8/5/2026 ಫ್ರೈಡೇ ಜಿಯೋಗ್ರಫಿ, ಸೈಕಾಲಜಿ, ಜಿಯಾಲಜಿ. ನೆಕ್ಸ್ಟ್ 9/5/2026 ಸ್ಯಾಟರ್ಡೆ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಾಂಸ್ಕ್ರಿಟ್, ಫ್ರೆಂಚ್, ಹಿಂದೂಸ್ತಾನಿಕ್ ಅಷ್ಟು ಇನ್ಫಾರ್ಮೇಷನ್ ಇದೆ. ಮತ್ತು 9/5/2026 ಬಂದರೆ ಸ್ಯಾಟರ್ಡೆ ಹಿಂದೂಸ್ತಾನಿಕ್ ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್, ಅಪರಲ್, ಮೇಡಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್. ಸೊ ಈ ರೀತಿ ಸಬ್ಜೆಕ್ಟ್ಸ್ಗಳನ್ನ, ಸೊ ಟೆಂಟೇಟಿವ್ ಟೈಮ್ ಟೇಬಲ್ನ ಕರ್ನಾಟಕ ಗೌರ್ನಮೆಂಟ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಸೆಕೆಂಡ್ ಪಿ ಯು ಓದ್ತಾ ಇರೋಂಥ ಮಕ್ಕಳಿದ್ರೆ ಅವರಿಗೆ ಶೇರ್ ಮಾಡಿ. ಸೊ ಅವರಿಗೆ ಆದಷ್ಟು ಎಕ್ಸಾಮಿನೇಷನ್ನ ಒಂದು ಫೀವರ್ ಸ್ಟಾರ್ಟ್ ಆಗಲಿ, ಅವರು ಓದೋಕ್ಕೆ ಶುರು ಮಾಡಲಿ. ಯಾರು ಓದ್ತಿಲ್ಲ ಅಂತ ತುಂಬ ಜನ ಆಗಲೇ ಓದ್ತಾ ಇರ್ತಾರೆ, ಆದರೂ ಅವರಿಗೆ ರೀಚ್ ಆಗಲಿ ಟೈಮ್ ಟೇಬಲು, ಆಗ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಪ್ರಿಪೇರ್ ಆಗ್ತಾಯಿದ್ದೀರಾ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ಗೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.